ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜೆಡಿಎಸ್ ಹವಾ ಜೋರಾಗಿದೆ. ನೆಲಮಂಗಲ ಕ್ಷೇತ್ರದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಜೋರಾಗಿಯೇ ನಡೆದಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನ ನಡೆದಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜೆಡಿಎಸ್ ಹವಾ ಜೋರಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಜೆಡಿಎಸ್ ಪಕ್ಷವನ್ನ ಬಲಗೊಳಿಸುವಂತಹ ಪ್ರತಿಜ್ಞೆಯನ್ನ ಮಾಡಿಬಿಟ್ಟಿದ್ದಾರೆ. ನೆಲಮಂಗಲ ಕ್ಷೇತ್ರದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಇತ್ತು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನ ನಡೆಯಿತು. MVM ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂತ ಸದಸ್ಯತ್ವ ಅಭಿಯಾನ ಇದು. ಅಭಿಯಾನಕ್ಕೂ ಮುನ್ನ ದಳಪತಿಯಿಂದ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ನೆಲಮಂಗಲದ ಟೌನ್ನಿಂದ ನಡೆದ ನಿಖಿಲ್ ಕುಮಾರಸ್ವಾಮಿ ಬೈಕ್ ರ್ಯಾಲಿ. ಜೆಡಿಎಸ್ ಮುಖಂಡರಿಂದ ಭರ್ಜರಿ ಸ್ವಾಗತ ಸಿಕ್ಕಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಬೈಕ್ ರ್ಯಾಲಿಯ ಬಳಿಕ BH ರಸ್ತೆ ಮೂಲಕ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿದ್ದಾರೆ. BH ರಸ್ತೆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಬರುವಂತಹ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಭರ್ಜರಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ವಾಗತ ಮಾಡಿದ್ದಾರೆ. ಆ ಟ್ರೈನ್ ಬರ್ಬೇಕಾದ್ರೆ ಹುಷಾರು. ನಿಧಾನಕ್ಕೆ ಬರ್ಲಿ ಒಬ್ಬರು ಇದು ಮಾಡಿ ಕೆಳಗಡೆ ಬರ್ಲಿ ಕೆಳಗಡೆ ಒಂದ ಮಾಡ್ಕೊಂಬಿಡಿ. ವೇಣುಗೋಪಾಲ್ ಅವ್ರಿಗೆ ದಯವಿಟ್ಟು ಆರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಗಾಡಿ ಒಂಚೂರು ಮುಂದೆ ಮಾಡ್ಸಪ್ಪ. ಮಂಜುಳ ಗಾಡಿ ಒಂಚೂರು ಮೂವ್ ಮಾಡಿಸಿ. ವೇಣುಗೋಪಾಲ್ ಅವ್ರಿಗೆ ದಯವಿಟ್ಟು ಆರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಗಾಡಿ ಒಂಚೂರು ಮುಂದೆ ಮೂವ್ ಮಾಡ್ಸಪ್ಪ. ಮಂಜುಳ ಗಾಡಿ ಒಂಚೂರು ಮೂವ್ ಮಾಡಿಸಿ. ವೇಣುಗೋಪಾಲ್ ಅವ್ರಿಗೆ ನಿಖಿಲ್ ಕುಮಾರ್ ಸದಾ ಚಿರಪಣಿಯಾಗಿರ್ತಾರೆ. ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದೀನಿ. ಶೇಖರ್ ಜನ ಆ ಟ್ರೈನ್ ಬರ್ಬೇಕಾದ್ರೆ ಹುಷಾರು. ನಿಧಾನಕ್ಕೆ ಬರ್ಲಿ ಒಬ್ಬರು ಇದು ಮಾಡಿ. ವೇಣುಗೋಪಾಲ್ ಅವ್ರಿಗೆ ದಯವಿಟ್ಟು ಆರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಗಾಡಿ ಒಂಚೂರು ಮುಂದೆ ಮೂವ್ ಮಾಡ್ಸಪ್ಪ. ನಿಖಿಲ್ ಕುಮಾರ್ ಸದಾ ಚಿರಪಣಿಯಾಗಿರ್ತಾರೆ. ಮಂಜುಳ ಗಾಡಿ ಒಂಚೂರು ಮೂವ್ ಮಾಡಿಸಿ. ಆ ಟ್ರೈನ್ ಬರ್ಬೇಕಾದ್ರೆ ಹುಷಾರು. ವೇಣುಗೋಪಾಲ್ ಅವ್ರಿಗೆ ಕೆಳಗಡೆ ಬರ್ಲಿ ಈಗಾಗಲೇ ನಿರಂತರವಾಗಿ ಕಳೆದ 40-45 ದಿನದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕು ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ, ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ದೆಹಲಿಗೆ ಹೋಗ್ತಿದ್ದೀರಾ, ಏನು ಉದ್ದೇಶ? ಅದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ. ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡಲಿಕ್ಕಿತ್ತು ಡೆಲ್ಲಿನಲ್ಲಿ, ಹಾಗಾಗಿ ಹೋಗ್ತಾ ಇದ್ದೆ. ಈಗಾಗಲೇ ನಿರಂತರವಾಗಿ ಕಳೆದ 40-45 ದಿನದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕು ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ, ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ದೆಹಲಿಗೆ ಹೋಗ್ತಿದ್ದೀರಾ, ಏನು ಉದ್ದೇಶ? ಅದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ. ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡಲಿಕ್ಕಿತ್ತು ಡೆಲ್ಲಿನಲ್ಲಿ, ಹಾಗಾಗಿ ಹೋಗ್ತಾ ಇದ್ದೆ. ಈಗಾಗಲೇ ನಿರಂತರವಾಗಿ ಕಳೆದ ಕುಮಾರಣ್ಣನವರಿಗೆ
ಮಂಜಣ್ಣನವರಿಗೆ ಮಾಗಡಿ ಮಂಜಣ್ಣನವರಿಗೆ ತಿಮ್ಮಣ್ಣನವರಿಗೆ ಪಕ್ಷ ಬರೆದುಕೊಂಡಿದ್ದಾರೆ. ದಯಮಾಡಿ ಅಖಿಲ 2 ಮತ್ತು ನಿಖಿಲ್ ಕುಮಾರ್ ಅವರು ಸದಾ ಚಿರಪಣಿಯಾಗಿರ್ತಾರೆ. ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದೀನಿ. ಶೇಖರ್ ನಿಧಾನ, ಆ ಕ್ರೈನ್ ಬರ್ಬೇಕಾದ್ರೆ ಹುಷಾರು. ನಿಮಿಷ ನಿಧಾನಕ್ಕೆ ಬರ್ಲಿ ಒಬ್ರು ಇದ್ ಮಾಡಿ ಕೆಳಗಡೆ ಬರ್ಲಿ ಬ್ರದರ್, ಕೆಳಗಡೆ ಒಂದ ಮಾಡ್ಕೊಂಬೇಡಿ. ಬರ್ಲಿ ನಿಧಾನಕ್ಕೆ. ತಿಮ್ಮರಾಜ್ ಅವರಿಗೆ ಜಾಗ ಮಾಡ್ಕೊಡಿ, ಅವ್ರಿಗೆ ಒಂಚೂರಾಗಿದೆ ಬರ್ಲಿ ಹೆಂಗೇನೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಕುಮಾರವ್ರಿಗೆ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಇಬ್ರಾಹಿಂ ಈ ಕೃಷ್ಣ ಅವ್ರಿಗೆ ನಿಖಿಲ್ ಕುಮಾರ್ ಅವರು ಸದಾ ಚಿರಪಣಿಯಾಗಿರ್ತಾರೆ. ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದೀನಿ. ಶೇಖರ್ ನಿಧಾನ, ಆ ಕ್ರೈನ್ ಬರ್ಬೇಕಾದ್ರೆ ಹುಷಾರು. ನಿಮಿಷ ನಿಧಾನಕ್ಕೆ ಬರ್ಲಿ ಒಬ್ರು ಇದ್ ಮಾಡಿ ಕೆಳಗಡೆ ಬರ್ಲಿ ಬ್ರದರ್, ಕೆಳಗಡೆ ಒಂದ ಮಾಡ್ಕೊಂಬೇಡಿ. ಬರ್ಲಿ ನಿಧಾನಕ್ಕೆ. ತಿಮ್ಮರಾಜ್ ಅವರಿಗೆ ಜಾಗ ಮಾಡ್ಕೊಡಿ, ಅವ್ರಿಗೆ ಒಂಚೂರಾಗಿದೆ. ಈಗಾಗಲೇ ನಿರಂತರವಾಗಿ ಕಳೆದ 40-45 ದಿನದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕು ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ, ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ದೆಹಲಿಗೆ ಹೋಗ್ತಿದ್ದೀರಾ, ಏನು ಉದ್ದೇಶ? ಅದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ. ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡಲಿಕ್ಕಿತ್ತು ಡೆಲ್ಲಿನಲ್ಲಿ, ಹಾಗಾಗಿ ಹೋಗ್ತಾ ಇದ್ದೆ. ಈಗಾಗಲೇ ನಿರಂತರವಾಗಿ ಕಳೆದ 40-45 ದಿನದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕು ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ, ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ದೆಹಲಿಗೆ ಹೋಗ್ತಿದ್ದೀರಾ, ಏನು ಉದ್ದೇಶ? ಅದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ. ಕೆಲವೊಂದಷ್ಟು